ಸರ್ ಇನ್ನೊಂದ್ ಏನಂತಂದ್ರೆ ಈಗ ಒಂದು ನ್ಯೂಸ್ ಅಂದ್ರೆ ಕೇಳ್ಪಟ್ವಿ, ಅಂದ್ರೆ ಇಂಜುರಿ ಆಗಿದ್ದಾರೆ ಆಟಗಾರರು, ಮೇನ್ ಆಟಗಾರರೇ ಇಂಜುರಿ ಆಗಿದ್ದಾರೆ ಬೆಂಗಳೂರು ಬುಲ್ಸ್ ತಂಡದ ಆಟಗಾರರು ಅಂತ ಕೇಳ್ಪಟ್ಟಿ, ನಿಜಾನ ಸರ್ ಅದು? ಹೌದು, NYP ನಾವು 4 ಜನ ಹುಡುಗರು ತಗೊಂಡ್ವಿ. ಒಬ್ಬೊಂದು ಫ್ರಾಕ್ಚರ್ ಆಗಿ ಅವನು ಮನೆಗೆ ಹೋದ. ಅವನ ಜಾಗದಲ್ಲಿ ಅನ್ಸೋಲ್ಡ್ ಪ್ಲೇಯರ್ಗಳನ್ನ ರೀಪ್ಲೇಸ್ ಮಾಡ್ಕೊಂಡಿದೀವಿ. ಮತ್ತೊಬ್ಬ ಒಳ್ಳೆ ರೈಡರ್, ಅವನಿಗೂ ಇಂಜುರಿ ಆಗಿದೆ. ಬಟ್ ಇಂಜುರಿಗೆ ಟೈಮ್ ಕೊಟ್ಟಿದೀವಿ ಆಡ್ಲಿಕ್ಕೆ. ತುಂಬಾ 1 ಮಂತ್ ಅವನಿಗೆ ಜಾಸ್ತಿ ರೆಸ್ಟ್ ಕೊಟ್ಟಿದೀವಿ. ಈಗ ಅವನು ಆಡ್ಲಿಕ್ಕೆ ಬರ್ತಿದ್ದಾನೆ. ನಾನು ರೆಡಿ ಆಗಿದ್ದೀನಿ ಅಂತೇಳಿ. ಅವನೇನಾದ್ರೂ ಹಾಡಿದ್ರೆ ಅದ್ಭುತ ಒಂದು ಟೀಮ್ ವರ್ಕ್ ನೀವು ನೋಡಬಹುದು. ಓಕೆ ಸರ್, ಅಂದ್ರೆ ನಮ್ಮ ಈಗ ಪ್ರತಿ ಸೀಸನ್ ಅಲ್ಲೂ ಕೂಡ ನಮ್ಮ ಬುಲ್ಸ್ ತಂಡದಲ್ಲಿ ಯಾವ್ದೇ ತಂಡ ಆಗಿರ್ಬೋದು ಟ್ರಂಪ್ ಕಾರ್ಡ್ ಅಂತ ಪ್ಲೇಯರ್ಸ್ ಇರ್ತಾರೆ. ಸೊ ಈ ಸೀಸನ್ ಅಲ್ಲಿ ನಮ್ಮ ಬುಲ್ಸ್ ಅಲ್ಲಿ ಯಾರು ಟ್ರಂಪ್ ಕಾರ್ಡ್ ಆಗ್ಬೋದು ಅಂತ? ಅದೇ ಆಶೀಶ್ ಹುಡುಗನೇ ಸ್ವಲ್ಪ ಕೈ ಏಟಾಗಿದೆ. ಆ ಹುಡುಗ ಅದನ್ನ ಭಯ ಇಲ್ದಿರ ಆಡ್ಬಿಟ್ರೆ ಅವರೇ ಟ್ರಂಪ್ ಕಾರ್ಡ್, ಮೈನ್ ರೈಡರ್. ಓಕೆ ಓಕೆ, ನೀವು ನೋಡಿ. ಓಕೆ ಸರ್, ಅಂದ್ರೆ ಹುಡುಗ ಇಂಜುರಿ ಇಲ್ದೆ ನೋವು ಇಲ್ದಿರ ಆಡ್ಬಿಟ್ರೆ ಇವತ್ತು ಕಥೆನೆ ಬೇರೆ ಇರುತ್ತೆ. ಓಕೆ ಸರ್, ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲೇ ಕನ್ನಡದ 3 ಪ್ಲೇಯರ್ಸ್ಗೂ ಚಾನ್ಸ್ ಸಿಗೋ ಇದೆಯಾ ಅವಕಾಶ? ಆ ತರ ಇಲ್ಲ, ಇಬ್ಬರಲ್ಲಿ 14 ಒಳಗಡೆ ಸಿಗುತ್ತೆ ಇಬ್ಬರಿಗೆ. ಓಕೆ ಟೋಟಲ್ 23 ಇರೋ ಸ್ಕ್ವಾಡ್. ಅಲ್ಲಿ ಟೀಮ್ ಒಳಗಡೆ ಅಲ್ಲಿ ಇಡಬೇಕಾಗಿರೋದು ಆನ್ ಗ್ರೌಂಡ್ 7, ಸಬ್ಸ್ಟಿಟ್ಯೂಷನ್ 7. ಅದ್ರೊಳಗಡೆ ಇಬ್ರು ಇರ್ತಾರೆ. ಓಕೆ ಓಕೆ ಸರ್, ಅಂದ್ರೆ ಇವಾಗ ನಿಮ್ಗೆ ಯಾವ ಪ್ರೋ ಕಬಡ್ಡಿ ಎಲ್ಲಾ ತಂಡಗಳ ಏನು ನಿಮ್ಗೆ ಹಾಳಾಗಲ್ಲ ಎಲ್ಲಾ ಗೊತ್ತಿದೆ ನಿಮ್ಗೆ. ಸೊ ಈ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ಅನ್ನ ಬಿಟ್ಟು ಹೊರತುಪಡಿಸಿ ಯಾವ ತಂಡ ನಿಮ್ಗೆ ಟಫ್ ಕಾಂಪಿಟೇಟರ್ ತಂಡ ಆಗ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನನ್ಗೆ ಹೇಳಲ್ಲ, ಯಾಕಂದ್ರೆ ನಾನು ಸೀಸನ್ 10 ಅಲ್ಲಿ ಚಾಂಪಿಯನ್ ಮಾಡಿದೆ ಪುನಃ. ಸೀಸನ್ 11 ಅಲ್ಲಿ ಕ್ವಾಲಿಫೈಡ್ ಆಗಿಲ್ಲ ಟೀಮ್. ಅದು ವಿನ್ನಿಂಗ್ ಟೀಮ್ ಅಲ್ಲಿ ಒಬ್ಬರೇ ಒಬ್ರು ಚೇಂಜು. ಲೆಫ್ಟ್ ಕಾರ್ನರ್ ಸಾಧಲು ಟೀಮ್ ಪೊಸಿಷನ್ ಚೇಂಜ್ ಆಗೋಯ್ತು. ಕ್ವಾಲಿಫೈಡ್ ಆಗ್ಲಿಲ್ಲ ಅವರು, ಅರ್ಥ ಮಾಡ್ಕೊಳ್ಳಿ. ಹೌದು, ಆತರ ಆಯ್ತು. ಆಮೇಲೆ ಆ ತರದ್ದು ಬೇಕಾದಷ್ಟು ನಾನು ನೋಡ್ಬಿಟ್ಟಿದೀನಿ. ನಂದು ಅಷ್ಟೇ, ಸೀಸನ್ 7 ಅಲ್ಲಿ ನಮ್ ಟೀಮ್ ಚಾಂಪಿಯನ್, 7 ಅಲ್ಲಿ ಚಾಂಪಿಯನ್. 8 ಅಲ್ಲಿ ನಮ್ ಟೀಮ್ ಕ್ವಾಲಿಫೈಡ್ ಆಗಿಲ್ಲ. 3 ಹುಡುಗರು ಇಂಜುರಿ ಆಗೋದ್ರು. ಒಬ್ರು ಲೆಫ್ಟ್ ಕಾರ್ನರ್, ಮತ್ತೊಬ್ರು ರೈಟ್ ಕವರ್ ಇಂಜುರಿ ಆಗೋದ್ರು. ಆ ಇಂಜುರಿ ಆಗ ಟೀಮ್ ಆಟೋಮೆಟಿಕಲಿ ಕೆಳಗಡೆ ಹೋಗ್ಬಿಡ್ತು. ಕ್ವಾಲಿಫೈಡ್ ಆಗ್ಲಿಲ್ಲ ಆಗ ಸೀಸನ್ 8 ಅಲ್ಲಿ. ಹೌದೌದು, ಹಂಗಾಯ್ತು. ಓಕೆ ಸರ್, ಓಕೆ ಓಕೆ. ಅದೇ ಏನಂದ್ರೆ ಈ ಬಾರಿ ಕಳೆದ ಸೀಸನ್ ಅಲ್ಲಿ ಕಳಪೆ ಪ್ರದರ್ಶನ ತೋರಿತ್ತು ಬೆಂಗಳೂರು ಬುಲ್ಸ್. ಇವಾಗ ನೀವು ನಿಮ್ ಕೈ ಹೆಗಲಿಗಿದೆ, ಕೋಚ್ ಆಗಿ ಬಂದಿದ್ದೀರಾ, ಅದು ಕೂಡ ನಮ್ ಕನ್ನಡದವರು. ಸೊ ನಮ್ಮ 3 ಜನ ಕನ್ನಡ ಆಟಗಾರರು ಕೂಡ ಕರ್ನಾಟಕದವರು ಇದ್ದಾರೆ. ಸೊ ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ ಮೊದಲನೇ ಮ್ಯಾಚ್ ಅನ್ನ ಗೆಲುವಿನ ಶುಭಾರಂಭ ಮಾಡಿ ಚಾಂಪಿಯನ್ ಆಗ್ಲಿ ಅನ್ನೋದು ಕೂಡ ನಮ್ಮ ಬಾಸ್ ಟಿವಿ ವೀಕ್ಷಕರಿಂದ ನಮ್ದು ಆಶೆ ಆಗಿರುತ್ತೆ ಸರ್. ನಿಮ್ಗೂ ನಿಮ್ಮ ತಂಡಕ್ಕೂ ಕೂಡ ಆಲ್ ದ ಬೆಸ್ಟ್ ಸರ್. ಪ್ಲೀಸ್ ಸರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.